ಬೃಂದಾ ಬೃಂದಾ ಬಾಗ್ಲು ತೆಗಿ ನೋಡು ಸುಮ್ನೆ ಆಟ ಆಡ್ಬೇಡ ಬೃಂದಾ ಬಾಗ್ಲು ತೆಗಿ ಬೃಂದಾ ಭಾರ್ಗವಿ ಸಿಚುವೇಶನ್ ತುಂಬಾ ಕ್ರಿಟಿಕಲ್ ಆಗಿದೆ. ಅದನ್ನ ನಿಮ್ಗೆ ಹೇಳಕ್ಕೆ ಅರ್ಥ ಮಾಡ್ಸಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಈ ಪರಿಸ್ಥಿತಿಲಿ ನನ್ ತಂಗಿ ಚೆನ್ನಾಗಿರೋದೇ ಮುಖ್ಯ. ಅದಕ್ಕೆ ನಾಳೆ ನೀವು ಮದ್ವೆಗೆ ಅಂದ್ರೆ ಮದ್ವೆ ನಡೆಯೋ ಜಾಗಕ್ಕೆ ಬರೋ ಹಾಗಿಲ್ಲ. ಹಾಗಂತ ನನಗ್ ಮಾತು ಕೊಡಿ. ನಿಮಗೆ ನನ್ ಮೇಲೆ ನನ್ ಮಾತಿನ ಮೇಲೆ ಗೌರವ ಇದ್ರೆ ಮಾತು ಕೊಡಿ ಭಾರ್ಗವಿ. ದಯವಿಟ್ಟು ಈ ಮದ್ವೆಗೆ ಬರಬೇಡಿ. ನೀವು ತಪ್ಪು ಮಾಡ್ತಿದ್ದೀರಾ ಅರ್ಜುನ್. ಸರಿ, ನೀವ್ ಹೇಳ್ದ ಹಾಗೆ ನನ್ ಮದ್ವೆಗೆ ಬರಲ್ಲ. ಕೊಟ್ಟ ಮಾತನ್ನ ತಪ್ಪಿದ್ರೆ ಹಾಳಾಗೋದು ನಮ್ಮಿಬ್ರ ಸಂಬಂಧ ಅನ್ನೋದು ನೆನಪಿರ್ಲಿ. ಸರ್ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್ ಸರ್. ಏನು ಸರ್ ಇಷ್ಟು ಬೇಗ ಬಂದುಬಿಟ್ಟಿದ್ದೀರಾ? ಸರ್ ಅದು ರಿಪೋರ್ಟ್ಸು ಸ್ವಲ್ಪ ಟೈಮ್ ಕೊಡಿ ಸರ್. ಫೈನಲ್ ರಿಸಲ್ಟ್ ಒಂದು ಪೆಂಡಿಂಗ್ ಇದೆ, ಆಮೇಲೆ ಕನ್ಫರ್ಮೇ ಮಾಡ್ತೀನಿ ಸರ್. ಶೋರ್ ಸರ್. ಸರ್ ಡಬಲ್ ಚೆಕ್ ಮಾಡಿದ್ರಲ್ವಾ? ನಮ್ಮ ಕೆಲಸನೇ ಅದಲ್ವಾ ಸರ್. ತಗೊಳ್ಳಿ ಸರ್. ಥ್ಯಾಂಕ್ ಯು. ಹಿಂಗಾಗುತ್ತೆ ಅಂತ ನಾನು ಅಂದ್ಕೊಂಡೇ ಇರಲಿಲ್ಲ. ಇದನ್ನು ಮೊದಲು ಭಾರ್ಗವಿ ಮೇಡಮ್ಗೆ ಹೇಳಬೇಕು. ಸಾರಿ ಲೇಟ್ ಆಗೋಯ್ತು. ಅಕ್ಕ, ರಿತು, ಬೃಂದಾ, ಸಾಕ್ಷಿ, ಏನಾಯ್ತು? ಅಕ್ಕ, MLA ಮನೆ ಮದ್ವೆ, ಹೆಣ್ಣಿನ ಕಡೆ ಇರೋಗ್ ನಾವಿನ್ನೂ ಇಲ್ಲವಲ್ಲ ಅಕ್ಕ. ಎಲ್ಲಿ ಎಲ್ಲಾರು ಅಲ್ವಾ? ರುದ್ರ, ರಿತು, ಈ ಬೃಂದಾ ಅಂತೂ ಅವಳ ಮದ್ವೆಯಲ್ಲಿ ರೆಡಿ ಆಗಕ್ ಚಾನ್ಸ್ ಸಿಕ್ಕಿಲ್ವಲ್ಲ, ಇಲ್ಲೇ ಜಮಾಯಿಸ್ಬಿಡೋಣ ಅಂತ ರೆಡಿ ಆಗ್ತಿದ್ದಾಳೆ ಅನ್ಸುತ್ತೆ. ಬೃಂದಾ, ರಿತು,
ಇವಳೆ ಹೆಣ್ಣಿನ ತರ ರೆಡಿಯಾಗಿ ಬಂದ್ಲು. ಹಿಯರ್ ಕಮ್ಸ್ ಅರ್ಜುನ್. ಸಿಮ್ ರೆಡಿ ಆದ್ರೂ ಹ್ಯಾಂಡ್ಸಮ್ ಆಗಿ ಕಾಣ್ತಿದ್ಯಾ ಅರ್ಜುನ್. ಅಲ್ಲ ರುದ್ರ ಎಲ್ಲಿ? ಅವಳು ಕಾರ್ ಹತ್ರ ಇದ್ದಾಳೆ. ಹೊರಡೋಣ. ಹೇಳಿದ ಕೆಲಸ ಜ್ಞಾಪಕ ಇದೆ ಅಲ್ವಾ? ಆ ಕೆಲ್ಸದವಳು ಒಳಗೆ ಇದ್ದಾಳೆ ತಾನೆ? ಚೆಕ್ ಮಾಡಿ ಬೇಗ ಬಾ. ಬೇಟೆ ಬಲೆಯಿಂದ ತಪ್ಪಿಸ್ಕೋಬಾರ್ದು ಮಾವ. ಹಾಗೆ ಲಾಕ್ ಮಾಡ್ತೀನಿ, ನೋಡ್ತೀರಿ. ಈ ಮನೇಲಿ ಏನ್ ನಡೀತಿದೆ ಅಂತ ನನ್ಗೆ ಅರ್ಥ ಆಗ್ತಾ ಇಲ್ಲ. ಈ ಅರ್ಜುನ್ ಯಾಕೆ ದಿಢೀರ್ ಅಂತ ಆ ವಿಕ್ಕಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಇದ್ರಿಂದ ಏನೋ ಸೀಕ್ರೆಟ್ ಇರ್ಬೇಕು. ಏನಿರ್ಬೋದು? ಒಂದ್ ವೇಳೆ ಇದು ಖುಷಿ ಪಡ್ಸಕ್ ಏನಾದ್ರೂ ಅರ್ಜುನ್ ಈ ಕೆಲ್ಸ ಕೈ ಹಾಕಿದ್ರ? ತುಂಬಾನೇ ಅಲ್ಲ, ಅವ್ರ ಜೀವನದ ಬಗ್ಗೆ ಅರ್ಜುನ್ ಯಾಕೆ ಯೋಚನೆ ಮಾಡ್ತಾ ಇಲ್ಲ? ಮನೆಯಿಂದ ಆಚೆ ಹೋಗಿ ಏನಾಯ್ತು ಅಂತ ತಿಳ್ಕೊಳ್ಳೋಣ ಅಂದ್ರೆ ಭಾಷೆ ಬೇರೆ ತಗೊಂಡಿದ್ದಾರೆ. ಈಗ ಮನೆಯಿಂದ ಆದ್ರೆ ನನ್ನ ಸಂಬಂಧ ಕೆಡುತ್ತೆ ಅಂತ ಬೇರೆ ಹೇಳ್ಬಿಟ್ಟು ಹೋಗಿದ್ದಾನೆ. ಏನ್ ಮಾಡ್ಲಿ? ಭಾರ್ಗವಿ, ಭಾರ್ಗವಿ, ನಾನು ಅರ್ಜುನ್ಗೆ ಕಾಲ್ ಮಾಡ್ಬೇಕು. ನಿನ್ ಫೋನ್ ಒಂಚೂರು ಕೊಡ್ತೀಯಾ? ಏನಿಲ್ಲ, ಒಳಗ್ ಹೋಗಿದ್ದೇನೋ ತರ, ಅಷ್ಟರಲ್ಲೆಲ್ಲ ಹೊರಟ್ಬಿಟ್ಟಿದ್ದಾರೆ. ವಾಪಸ್ ಬಂದು ನನ್ನ ಕರ್ಗಿ ಅಂತ ಹೇಳ್ಬೇಕಿತ್ತು, ಅಷ್ಟೇನೆ. ಕೊಡೆ. ಮುಚ್ಚಿ ಯಾರಿಗೂ ಗೊತ್ತಾಗಲ್ಲ ಅನ್ಕೊಂಡಿದ್ಯೇನೆ. ಇವತ್ತು ಒಂದ್ ಗಂಡ ಹೇಳಿದ ಹಾಗೆ ಇಲ್ಲೇ ಬಿದ್ದಿರು. ದೊಡ್ಡೋರು ಅನ್ಕೊಂಡು ಕೆಲ್ಸನ ಮುಗಿಸ್ತಾರೆ. ಬೃಂದ, 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 ಬಾಗ್ಲು ತೆಗಿ. ಇಲ್ಲೇ ಬಿದ್ದಿರು. ಬಾಗ್ಲು ತೆಗಿ ಬೃಂದ, 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 ಬಾಗ್ಲು ತೆಗಿ. ಬೃಂದ, ಏನ್ ಮಾಡೋದು ಇವಾಗ? ಬೃಂದ, ಬೃಂದ, ಬಾಗ್ಲು ತೆಗಿ. ನೋಡು, ಸುಮ್ನೆ ಆಟಾಡ್ಬೇಡ ಬೃಂದ. ಬಾಗ್ಲು ತೆಗಿ ಬೃಂದ. ಬೃಂದ, ನೋಡು,
ಸಂಧ್ಯಾ ಜೀವನ ಹಾಗೆ ರಿತಾ ಜೀವನ ಹಾಳಾಗ್ಬಾರ್ದು ಬೃಂದ. ಬಾಗ್ಲು ತೆಗಿ ಬೃಂದ. ಮನೇಲಿ ಯಾರಾದ್ರೂ ಇದ್ದೀರಾ? ಪ್ಲೀಸ್ ಬಾಗ್ಲು ತೆಗಿರಿ, ಬಾಗ್ಲು ತೆಗಿರಿ. ಮನೇಲಿ ಯಾರಾದ್ರೂ ಇದ್ರೆ ಬಾಗ್ಲು ತೆಗಿರಿ. ಯಾರಾದ್ರೂ ಇದ್ದೀರಾ? ಬೃಂದ, ಬೃಂದ ಮರ್ಯಾದೆಯಿಂದ ಬಾಗ್ಲ ತೆಗಿ ಬೃಂದ. ಬೃಂದ, ಬೃಂದ ಬಾಗ್ಲ ತೆಗಿ ಬೃಂದ. ಯಾರಾದ್ರೂ ಇದ್ದೀರಾ? ಯಾರಾದ್ರೂ ಇದ್ದೀರಾ? ಬಾಗ್ಲ ತೆಗಿರಿ. ಯಾರಾದ್ರೂ ಇದ್ರೆ ದಯವಿಟ್ಟು ಬಾಗ್ಲ ತೆಗಿರಿ. ಎಲ್ಲಿ ಫೋನ್ ಬಡ್ಕೊಳ್ತಾ ಇರೋದು? ನನಗೆ ತಲೆ ಕೆಡ್ತಾ ಇದೆ. ಮನೇಲಿ ಯಾರು ಇಲ್ಲ ಅಂತ ನೆಮ್ಮದಿಯಾಗಿ ನಿದ್ದೆ ಮಾಡ್ತಾ ಇದ್ರೆ ಇದು ಒಂದು ಒಳ್ಳೆ ತಲೆನೋ. ಸ್ಟಾಪ್. ಆಹಾ, ಅಲ್ಲಿದ್ಯಾ? ಸೈಲೆನ್ಸ್. ನಾನು ಹೇಳಿದ ಮೇಲೆ ಸೈಲೆಂಟ್ ಆಗಿರ್ಬೇಕು. ಕುಟುಟು ಅಂತೀಯ ನೀನು. ಯಾರಾದ್ರೂ ಇದ್ರೆ ಬಾಗ್ಲ ತೆಗಿರಿ. ಯಾರಾದ್ರೂ ಬಾಗ್ಲ ತೆಗಿರಿ. ಬಾಗ್ಲ ಯಾರಾದ್ರೂ ಬಾಗ್ಲ ತೆಗಿರಿ. ಬಂದೆ. ಇವು ಲಾಕ್ ಬೇರೆ ಹಾಕಿದಾರೆ. ಮಗಳೇ, ನೀನ್ ಯಾಕಿಲ್ಲಿದ್ಯಾ? ಏನ್ ಮಾಡ್ತಿದ್ದೆ? ಥ್ಯಾಂಕ್ ಯು ಡೋರ್ ಬಾಗ್ಲು ತೆಗ್ದಿದ್ದಕ್ಕೆ. ಓಕೆ ಕೂಲ್. ಅಲ್ಲವಾ, ಏನ್ ಮಾಡ್ತಿದ್ದೆ? ಬಾಗಿಲೇನು ಗಾಳಿಗೆ ಹಾಕೊಂಡ್ಬಿಡ್ತಾ? ಹೌದು, ಇದು ನಂದೇ ಫೋನು. ಅದ್ಯಾರೋ ಇನ್ಫೆಕ್ಷನ್ ಅನ್ನೋರು ಯಾರೋ ಫೋನ್ ಮಾಡಿದ್ರು. ಮಾತಾಡು. ಇಷ್ಟಕ್ಕೆಲ್ಲ ಗಾಬರಿ ಆಗ್ತಾರಪ್ಪ. ಚಿಚಿ, ಅದು ಎಷ್ಟು ಸಲ ಫೋನ್ ಮಾಡಿದ್ರು ಎತ್ಕೋತಾನೆ ಇಲ್ವಲ್ಲ. ಅದೆಷ್ಟು ಸಲ ಫೋನ್ ಮಾಡಿದ್ರು ಫೋನೇ ಎತ್ಕೋತಿಲ್ವಲ್ಲ. ಐ ಆಮ್ ರಿಯಲಿ ವೆರಿ ಸಾರಿ ಸರ್. ಅದೊಂದು ದೊಡ್ಡ ಕತೆ. ನೀವ್ ಹೇಳಿ, ಕೊಲೆ ಮಾಡಿದ್ ಯಾರು ಅಂತ ಏನಾದ್ರೂ ಕ್ಲೂ ಸಿಗ್ತಾ? ಮೇಡಮ್, ಅದನ್ನ ಹೇಳ್ಬೇಕು ಅಂತಾನೆ ಫೋನ್ ಮಾಡಿದೆ ಮೇಡಮ್. ಬರೀ ಕ್ಲೂ ಅಲ್ಲ, ಕೊಲೆಗಾರ ಯಾರು ಅಂತಾನೆ ಗೊತ್ತಾಯ್ತು. ಯಾರು ಸರ್? ಯಾರಿಗೆ ಕೊಲೆ ಮಾಡಿರೋದು?